ನಮಸ್ಕಾರ ವೀಕ್ಷಕರೇ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಒಂದು ವಿಡಿಯೋಸ್ನ ನೀವು ಲೈಕ್ ಮಾಡಿ. ಇನ್ನು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಆಷಾಢ ಮಾಸದಲ್ಲಿ ಕಾಶಿಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಇದೇ ಆಗಸ್ಟ್ 1ರಿಂದ ಆಗಸ್ಟ್ 3ನೇ ತಾರೀಕುವರೆಗೂ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿ ಬೇಕು, ಜೊತೆಗೆ ಹೆಸರುಗಳನ್ನ ನೋಂದಾಯಿಸ್ಕೊಳ್ಬೇಕು ಅಂತಂದರೆ ಜುಲೈ 20 ತಾರೀಕುವರೆಗೂ ಮಾತ್ರ ನಿಮಗೆ ಕಾಲಾವಕಾಶ ಇರುವಂಥದ್ದು. ಸೊ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರೂಜಿಯವರು. ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಕಳೆದ ಸಂಚಿಕೆಗಳಲ್ಲಿ ನಮಗೆ ನದಿ ಸ್ನಾನದ ವಿಶೇಷತೆ ಆಗಿರ್ಬೋದು, ಯಾವ ರಾಶಿಯವರು ಯಾವ ನದಿ ಸ್ನಾನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ, ಕಾಶಿ ಕ್ಷೇತ್ರದ ವಿಶೇಷತೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಾತೃಗಯ ಕ್ಷೇತ್ರದ ವಿಶೇಷತೆ ಏನು, ಇದ್ರ ಬಗ್ಗೆ ಇವತ್ತಿನ ಮಾಹಿತಿಯನ್ನು ವಿಡಿಯೋನಲ್ಲಿ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ. ಈ ನಮ್ಮ ಕಲಿಯುಗದಲ್ಲಿ ಯಾರು ಋಣವನ್ನು ತೀರಿಸಿದ್ರು ತಾಯಿ ತಂದೆಯ ಋಣವನ್ನು ತೀರಿಸೋಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಕಿಂಚಿತ್ತಾದರೂ ನಾವು ತಾಯಿ ತಂದೆಯ ಋಣವನ್ನು ತೀರಿಸ್ತೀವಿ ಅಂದರೆ ಅದು ಒಂದೇ ಒಂದು ಕ್ಷೇತ್ರ, ಮಾತೃಗಯ. ನಾವು ತಂದೆ ತಾಯಿ ಬದುಕಿರುವಾಗ ನಮ್ಮ ಒಂದು ಲೌಕಿಕ ಜೀವನದ ನಮ್ಮ ಒಂದು ಸುಖಕ್ಕಾಗಿ ಆಕಾಂಕ್ಷೆಗೋಸ್ಕರ ನಾವು ನಮ್ಮ ದುಡಿಮೆ ನಮ್ಮ ಜೀವನದಲ್ಲಿ ನಾವು ತಾಯಿ ತಂದೆಯನ್ನು ಮೂಲೆ ಗುಂಪು ಮಾಡಿಬಿಡ್ತೀವಿ. ಯಾಕಂದರೆ ನಾವು ಇವತ್ತಿಗೆ ಈ ಸ್ಥಾನದಲ್ಲಿದ್ದೀವಿ ಅಂದರೆ ಅದಕ್ಕೆ ತಂದೆ ತಾಯಿಯೇ ಬಹಳ ಮುಖ್ಯವಾದ ಪಾತ್ರವನ್ನು ಹೊಂದಿರ್ತಾರೆ. ಆದರೆ ನಾವು ಈ ಸ್ಥಾನಕ್ಕೆ ಬಂದಿದ ತಕ್ಷಣ ದುಡಿಮೆ ಅನ್ನೋದು ಬರುತ್ತಲ್ವ, ಆ ದುಡಿಮೆ ಬಂದಾಗ ನೆಗ್ಲೆಕ್ಟ್ ಮಾಡ್ತೀವಿ ಅವ್ರನ್ನ. ಮಹಾಲಕ್ಷ್ಮಿಯ ಅನುಗ್ರಹ ಸಿಕ್ಬಿಡುತ್ತಲ್ವ, ಆಗ ನಮಗೆ ಪ್ರೀತಿ ವಾತ್ಸಲ್ಯದ ಬಾಂಧವ್ಯದ ಮರೆತು ಬಿಡ್ತೀವಿ ಕಲಿಯುಗದಲ್ಲಿ. ಅದಕ್ಕೋಸ್ಕರ ಹೇಳೋದು, ಯಾರು ತಂದೆ ತಾಯಿಯ ಮೊದಲ ಗುರು ಆಗಿರುತ್ತೆ. ಹಾಗಾಗಿ ಆ ಮೊದಲ ಗುರುವಿನಿಗೆ ಯಾರು ಮರ್ಯಾದೆಯನ್ನು ಕೊಡಲ್ಲ, ಅವನ ಜೀವನದಲ್ಲಿ ಏಳಿಗೆ ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಮಟ್ಟಕ್ಕೆ ಹೋದರೂ ಅವನು ಕೆಳಮಟ್ಟಕ್ಕೆ ಬರ್ತಾನೆ ಮತ್ತೆ. ಅದಕ್ಕೆ ಫಸ್ಟು ಯಾರಿಗೆ ಬೆಲೆ ಕೊಡಬೇಕು ಅಂದರೆ ಮನೆಯಲ್ಲಿರುವ ತಂದೆ ತಾಯಿಗೆ ಬೆಲೆಯನ್ನು ಕೊಡಿ. ಆಗ ನಿನ್ನ ಜೀವನದಲ್ಲಿ ಯಾಕೆ ಯಶಸ್ಸಿರಲ್ಲ, ಯಶಸ್ಸು ಕಟ್ಟಿತ್ತ ಬುದ್ಧಿ ಆಗಿರುತ್ತೆ. ನಾವು ತಾಯಿ ಎಲ್ಲವನ್ನ ಮಾಡ್ತಾಳೆ, ಆದರೆ ಎಲ್ಲವನ್ನ ಮಾಡೋಕ್ಕೆ ತಾಯಿಗೆ ಬೆಂಬಲವಾಗಿ ನಿಂತಿರೋದು ಯಾರು ಅಂದರೆ ಒಬ್ಬ ತಂದೆ ಮಾತ್ರ. ಅದಕ್ಕೆ ಒಬ್ಬ ಮಗನಿಗೆ ಮೊದಲನೇ ಗುರು, ಮೊದಲನೇ ಸ್ನೇಹಿತ, ಮೊದಲನೇ ಧೈರ್ಯ ಯಾರು ಅಂದರೆ ತನ್ನ ತಂದೆ ಆಗಿರ್ತಾರಂತೆ. ಈ ಮಾತೃಗಯ ವಿಶೇಷತೆಯನ್ನು ನಾವು ತಗೊಂಡಾಗ ಈ ಕಲಿಯುಗದಲ್ಲಿ ತಾಯಿ ತಂದೆಯ ಋಣವನ್ನು ತೀರಿಸೋ ಕ್ಷೇತ್ರ ಯಾವುದು ಅಂದರೆ ಮಾತೃಗಯ ಒಂದಾಗಿರುತ್ತೆ. ಆ ಕ್ಷೇತ್ರದಲ್ಲಿ ಯಾರು ಹೋಗಿ ಪಿಂಡ ಪ್ರದಾನವನ್ನು ಮಾಡ್ತಾರೆ, ತರ್ಪಣವನ್ನು ಬಿಡ್ತಾರೆ, ಆಗ ಆ ತಾಯಿ ತಂದೆಯ ಒಂದು ಸ್ವಲ್ಪ ಕಿಂಚಿತ್ತಾದರೂ ಋಣವನ್ನು ತೀರಿಸ್ಕೊಳ್ಳೋಕೆ ಭಾಗ್ಯ ನಿಮ್ಮ ಜೀವನದಲ್ಲಿ ಸಿಕ್ಕತ್ತೆ. ಅದಕ್ಕೋಸ್ಕರವಾಗಿ ಯಾರೇ ಹೋದ್ರು ಮಾತೃಗಯಾಗೆ ಹೋಗಿ ಪಿಂಡ ಪ್ರದಾನವನ್ನು ಮಾಡಿ ಅಲ್ಲಿ ಆ ಕ್ಷೇತ್ರದಲ್ಲಿ ತರ್ಪಣವನ್ನು ಮಾಡಬೇಕು. ಆಗ ನಿಮ್ಮ ಪೂರ್ವಾರ್ಧ ಕರ್ಮಫಲ. ದೈವ ಪೂಜೆಯನ್ನು ಮಾಡಬೇಕಾದ್ರೆ ನೀವು ಹೀಗೆ ಮಾಡ್ಬೋದಂತೆ, ಆದರೆ ಪಿತೃ ಕಾರ್ಯಗಳನ್ನು ಮಾಡಬೇಕು ಅಂದರೆ ಹೀಗೆ ಮಾಡಬೇಕು. ಏನು ಇದಕ್ಕೂ ಏನು ಸಂಬಂಧ ಅಂದಾಗ ಭಗವಂತನಿಗೆ ಒಂದೇ ಒಂದು ದಳ ಹೂವು ಹಿಡೀರಿ, ತೃಪ್ತಿ ಆಗ್ತಾನೆ. ಆದರೆ ನಾವು ಹಿರಿಯರ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವ್ರಿಗೆ ಏನು ಇಷ್ಟವಾಗಿರುತ್ತೆ ಅದನ್ನೆಲ್ಲ ತಂದು ಮುಂದಿಟ್ಟು ಅವ್ರಿಗೆ ಭಕ್ತಿ ಮತ್ತೆ ಮಡಿಯಿಂದ ಆಚರಣೆಯನ್ನು ಮಾಡ್ತೀವಿ ಆ ಕಾರ್ಯವನ್ನು. ಏನಕ್ಕೆ ಅಂದರೆ ಹಿರಿಯರ ಆಶೀರ್ವಾದವಿದ್ದರೆ ಮಾತ್ರ ನಿನ್ನ ಜೀವನದಲ್ಲಿ ಯಶಸ್ಸು ಮತ್ತೆ ನಿನ್ನ ಕುಟುಂಬ ಏಳಿಗೆಯನ್ನು ಕಾಣೋಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಮಾತೃಗಯಕ್ಕೆ 3 ಹೆಸರು ಹೇಳುತ್ತೀವಿ ನಾವು. ಏನು? ಒಂದು ಸಿಂಧೂಪುರ, ಇನ್ನೊಂದು ಮಾತೃಗಯ, ಮತ್ತೊಂದು ಧರ್ಮಾರಣ್ಯ ಅಂತ ಹೇಳ್ತೀವಿ ನಾವು. ಏನಕ್ಕೆ ಧರ್ಮಾರಣ್ಯ ಅಂತ ಹೇಳ್ತೀವಿ ಅಂತ ಅಂದರೆ ಪರಶುರಾಮರು ಜಮದಗ್ನಿಯ ಮಗನಾಗಿ ಶ್ರೀಹರಿ ಹುಟ್ಟಿದಾಗ ಶ್ರೀಹರಿ ತನ್ನ ತಾಯಿಯನ್ನ ಸಂಹಾರವನ್ನು ಮಾಡ್ತಾನೆ. ಆ ದೋಷ ಎಲ್ಲಿ ನಿವಾರಣೆ ಮಾಡಿಕೊಂಡ ಅಂದರೆ ಈ ಮಾತೃಗಯದಲ್ಲಿ ಬಂದು ತರ್ಪಣವನ್ನು ಮಾಡಿ ಅಲ್ಲಿ ಕಾರ್ಯವನ್ನು ಮಾಡಿದಾಗ ಅದಕ್ಕೆ ಧರ್ಮಾರಣ್ಯ ಅಂತ ಹೆಸರು ಬಂತು. ಅದಕ್ಕೆ ಮಾತೃಗಯಕ್ಕೆ ಈ 3 ಹೆಸರಿನಿಂದ ನಾವು ಕರಿತೀವಿ.
ಮತ್ತೆ ಮಾತೃಗಯದಲ್ಲಿ ಬಿಂದು ಸರೋವರ ಇದೆ. ಈ ಬಿಂದು ಸರೋವರದಲ್ಲಿ ಯಾರು ತೀರ್ಥಸ್ಥಾನವನ್ನ ಮಾಡಿ ಮಾತೃಗಯದಲ್ಲಿ ಅವರ ತಂದೆ ತಾಯಿಗೆ ಈ ಕ್ಷೇತ್ರದಲ್ಲಿ ಪಿಂಡ ಪ್ರದಾನವನ್ನ ಮಾಡ್ತಾರೆ, ಅವರ ಪೂರ್ಣವಾದ ಕರ್ಮ ಅಲ್ಲಿ ನಿವಾರಣೆ ಆಗುತ್ತೆ. ಮತ್ತೆ ಈ ಕ್ಷೇತ್ರಕ್ಕೆ ಕಪಿಲ ಕ್ಷೇತ್ರ ಅಂತ ಹೇಳ್ತೀವಿ. ಏನು ಅಂದ್ರೆ ಕಪಿಲ ಅಂದ್ರೆ ಏನು ಅಂದ್ರೆ ಸುಖದ ಪಾನವನ್ನ ಲಾಲನೆ ಮಾಡಿಸುವ ಕ್ಷೇತ್ರಕ್ಕೆ ಕಪಿಲ ಕ್ಷೇತ್ರ ಅಂತಾನೆ ಇದಕ್ಕೆ ಉಲ್ಲೇಖವಿದೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ತಂದೆ ತಾಯಿ ಋಣವನ್ನು ತೀರ್ಸಕ್ಕಾಗಲ್ಲ ಅಂತ ಹೇಳಿದ್ರಿ. ಸಾಕಷ್ಟು ಜನ ಈ ಒಂದು ಕಾರ್ಯವನ್ನು ಮಾಡಬೇಕು ಅನ್ನೋರಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಡ್ತೀರಾ ಅಂದರೆ ಮಾತೃಗಯ ಕ್ಷೇತ್ರದಲ್ಲಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಏನಂದ್ರೆ ನಾವು ಎಲ್ಲಾ ಕ್ಷೇತ್ರಗಳಿಗೂ ಹೋದಾಗ ಆ ಕ್ಷೇತ್ರದ ಪರಿಚಯ ಎಲ್ಲರಿಗೂ ಇರೋಲ್ಲ ಅಲ್ವಾ. ಈ ಕ್ಷೇತ್ರಕ್ಕೆ ಹೋಗಿ ಎಲ್ಲಿ ಏನು ವ್ಯವಸ್ಥೆ ಆಗಬೇಕು ಅನ್ನೋದು ಯಾರಿಗೂ ಕೂಡ ಗೊತ್ತೇ ಇರಲ್ಲ, ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಮಾತೃಗಯದಲ್ಲಿ ಎಲ್ಲಿ ಏನು ವ್ಯವಸ್ಥೆ ಆಗಬೇಕು ಅನ್ನೋದಿರುತ್ತೆ. ಯಾರು ಇಚ್ಛೆ ಉಳ್ಳವರಾಗಿರ್ತಾರೆ ಅವರು ಬಂದು ನಮ್ಮನ್ನ ಸಂಪರ್ಕ ಮಾಡಿದಾಗ ನಾವಲ್ಲಿ ಎಲ್ಲ ಪೂಜೆಯ ವ್ಯವಸ್ಥೆಯನ್ನ ನಮ್ಮ ಈಶಾನ್ಯ ಕಾಳಿ ಪೀಠದ ವತಿಯಿಂದ ನಾವು ಅವರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ. ಖಂಡಿತ ಗುರುಗಳೇ, ಮಾತೃಗಯ ಕ್ಷೇತ್ರದ ವಿಶೇಷತೆಯನ್ನು ಇವತ್ತಿನ ವಿಡಿಯೋನಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ಇವತ್ತಿನ ವಿಡಿಯೋನಲ್ಲಿ ನಮಗೆ ಮಾತೃಗಯ ಕ್ಷೇತ್ರದ ವಿಶೇಷತೆ ಏನು, ತಂದೆ ತಾಯಿ ಋಣವನ್ನು ನಾವು ತೀರಿಸೋದಕ್ಕೆ ಸಾಧ್ಯ ಇಲ್ಲ, ಆದರೂ ತೀರಿಸಬೇಕು ಅಂತಂದರೆ ಒಂದೇ ಒಂದು ಕ್ಷೇತ್ರ, ಅದು ಮಾತೃಗಯ ಕ್ಷೇತ್ರ ಅಂತ ತಿಳಿಸ್ಕೊಟ್ರು. ಜೊತೆಗೆ ನೀವು ಕೂಡ ಇಲ್ಲಿ ಏನಾದರೂ ಪೂಜೆಗಳನ್ನ ಮಾಡಿಸ್ಬೇಕು, ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ಈಶಾನ್ಯ ಕಾಳಿ ಪೀಠ ಸಂಸ್ಥೆಯ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಂಬರ್ಸ್ಗೆ ನೀವು ಕರೆ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ವಿಚಾರವನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.